ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮ 1000 ವರ್ಷಗಳ ಅಣೆಕಟ್ಟು. ನಾನು ವೆನಿಲಾ ನಾಮದಾರಿ. ಒಂದು ಅಣೆಕಟ್ಟಿನ ಆಯಸ್ಸು ಎಷ್ಟು ವರ್ಷ ಇರಬಹುದು? 100 ವರ್ಷ, 200 ವರ್ಷ, 300 ವರ್ಷ ಇರಬಹುದು. ಆದ್ರೆ ನಮ್ಮ ರಾಜ್ಯದಲ್ಲಿ 1000 ವರ್ಷಗಳ ಹಳೆಯ ಅಣೆಕಟ್ಟು ಇದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು ಅಂತ ತಾನೇ ವಿಡಿಯೋ ಮಾಡ್ತಿರೋದು. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕೆರೆತೊಣ್ಣೂರು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಪಾಂಡವಪುರದಿಂದ ಕೇವಲ 10 ಕಿಲೋಮೀಟರ್ನಲ್ಲಿರುವ ಒಂದು ಸಣ್ಣ ಹಳ್ಳಿ. ಈ ಹಳ್ಳಿಯಲ್ಲಿ ಯಾದವ ಅನ್ನೋ ನದಿಗೆ ಅಡ್ಡಲಾಗಿ ಕಟ್ಟಿದ್ದೆ ತೊಣ್ಣೂರು ಅಣೆಕಟ್ಟು. ಅಣೆಕಟ್ಟಿನ ವಿಚಾರಕ್ಕೆ ಬರುವ ಮುಂಚೆ ತೊಣ್ಣೂರು ಕೆರೆ ಬಗ್ಗೆ ತಿಳಿಯೋಣ. ವಿಸ್ತಾರವಾದ ಸರೋವರ, ಗುಡ್ಡಗಳ ಮಧ್ಯೆ ಹರಿಯುವ ನದಿಯ ಸುತ್ತಮುತ್ತ ಪ್ರಾಚೀನ ದೇವಾಲಯಗಳು ಇವು ಈ ಯಾದವ ನದಿಯ ವೈಶಿಷ್ಟ್ಯ. ಇನ್ನು ಈ ಸ್ಥಳವು ಹಲವಾರು ಪ್ರಾಚೀನ ದೇವಾಲಯಗಳಿಗೆ ನೆಲೆಯಾಗಿದ್ದು ವಿವಿಧ ರಾಜವಂಶಗಳ ವಾಸ್ತುಶಿಲ್ಪ ಶೈಲಿಗಳನ್ನು ಪ್ರದರ್ಶಿಸುತ್ತದೆ. ವೇಣುಗೋಪಾಲ ಸ್ವಾಮಿ, ನಂಬಿ ನಾರಾಯಣ ದೇವಸ್ಥಾನ, ಪಾರ್ಥಸಾರಥಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಯೋಗ ನರಸಿಂಹ ಮತ್ತು ಸಂತ ರಾಮಾನುಜಾಚಾರ್ಯ ದೇವಾಲಯಗಳನ್ನು ನಾವು ಇಲ್ಲಿ ಕಾಣಬಹುದು. 1000 ವರ್ಷಗಳ ಇತಿಹಾಸ ಹೊಂದಿರುವ ತೊಣ್ಣೂರು ಸರೋವರ 2 ಕಲ್ಲಿನ ಬೆಟ್ಟಗಳ ನಡುವೆ ನಿರ್ಮಿಸಲಾದ ಅಣೆಕಟ್ಟಿನಿಂದ ರೂಪುಗೊಂಡ ಈ ವಿಶಾಲವಾದ ಸರೋವರವು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಜೀವನಾಡಿಯಾಗಿದೆ. ಅಣೆಕಟ್ಟು ಅಂದ ತಕ್ಷಣ ನಮಗೆ ನೆನಪಾಗೋದು KRS ಅಣೆಕಟ್ಟು, ತುಂಗಭದ್ರಾ ಅಣೆಕಟ್ಟು. ಆದ್ರೆ ತೊಣ್ಣೂರು ಅಣೆಕಟ್ಟು ಈ ಎಲ್ಲ ಅಣೆಕಟ್ಟುಗಳಿಗಿಂತ ವಿಭಿನ್ನ. ವಿಶಾಲ ಸರೋವರಕ್ಕೆ ಅಣೆಕಟ್ಟು ಕಟ್ಟಿ ಕೇವಲ ಒಂದೇ ಒಂದು ಬಾಗಿಲನ್ನು ನಿರ್ಮಿಸಿ ಆ ಬಾಗಿಲಿನ ಮೂಲಕ ನೀರು ಸರಬರಾಜು ಮಾಡುತ್ತಿದೆ. ಹೀಗೆ ಹೊರಬರುವ ನೀರು ಒಂದು ಸಣ್ಣ ಜಲಪಾತವನ್ನು ಸೃಷ್ಟಿ ಮಾಡುತ್ತದೆ. ಆ ಜಲಪಾತವನ್ನ ರಾಮಾನುಜ ಗಂಗೆ ಅಥವಾ ತೊಣ್ಣೂರು ಮದಗ ಎಂದು ಕರೆಯುತ್ತಾರೆ. ಎಂತಹ ಬರಗಾಲ ಬಂದರೂ ಇಲ್ಲಿಯವರೆಗೂ ಈ ಸರೋವರ ಬತ್ತಿಲ್ಲ ಅನ್ನೋ ಮಾತುಗಳು ಕೂಡ ಇದೆ. ಇನ್ನು ಶ್ರೀ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಯೋಜಿಸಿ ನಿರ್ಮಿಸಿದರು ಮತ್ತು ಅವರು ಇದಕ್ಕೆ ತಿರುಮಲ ಸಾಗರ ಎಂದು ಹೆಸರಿಸಿದರು. ಸರೋವರದ ಬಳಿ ರಾಮಾನುಜಾಚಾರ್ಯರ ಪ್ರಮುಖ ಪ್ರತಿಮೆಯೊಂದು ನಿಂತಿದ್ದು ಈ ಪ್ರದರ್ಶನದ ಮೇಲೆ ಅವರ ಪ್ರಭಾವವನ್ನು ನೆನಪಿಸುತ್ತದೆ. ಶ್ರೀರಂಗ ಬಿಟ್ಟು ಮೇಲುಕೋಟೆಗೆ ಹೋಗುವ ಮೊದಲು ಸಂತರು ಈ ಸ್ಥಳವನ್ನು ತಮ್ಮ ನಿವಾಸವನ್ನಾಗಿ ಮಾಡಿಕೊಂಡರು. ಬಿಜಾಪುರದ ಆದಿಲ್ ಶಾಹಿಗಳು ಈ ಸ್ಥಳವನ್ನು ಆಕ್ರಮಿಸಿದರು ಮತ್ತು ಡೆಕ್ಕನ್ ಮೊಘಲ್ ಸುಬೇದರ್ ನಾಸಿರ್ ಜಂಗ್ ಅದರ ಸ್ಫಟಿಕ ಸ್ಪಷ್ಟ ನೀರನ್ನು ಉಲ್ಲೇಖಿಸಿ ಇದನ್ನು ಮೋತಿ ತಲಾಬ್ ಅಥವಾ ಮುತ್ತುಗಳ ಸರೋವರ ಎಂದು ಹೆಸರಿಸಿದರು. ಈ ಸರೋವರವು ಹಚ್ಚ ಹಸಿರಿನಿಂದ, ಭತ್ತದ ಗದ್ದೆಗಳಿಂದ ಮತ್ತು ತೆಂಗಿನ ತೋಟಗಳಿಂದ ಆವೃತವಾಗಿದ್ದು ಶಾಂತ ಮತ್ತು ಸುಂದರವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಚೋಳ ರಾಜವಂಶದ ಕಾಲದ ಐತಿಹಾಸಿಕ ದಾಖಲೆಗಳಲ್ಲಿ ಈ ಸರೋವರದ ಉಲ್ಲೇಖವಿದೆ. ಪ್ರವಾಸಿಗರು ಸರೋವರದಲ್ಲಿ ದೋಣಿ ವಿಹಾರವನ್ನು ಆನಂದಿಸಬಹುದು, ಪ್ರಕೃತಿಯ ಸೌಂದರ್ಯವನ್ನು ಸವಿಯಬಹುದು. ಈ ಸರೋವರವು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಆಹ್ಲಾದಕರ ವಾತಾವರಣ ಸೃಷ್ಟಿಯಾಗಿರುತ್ತದೆ. ಇಂತಹ ಸಮಯದಲ್ಲಿ ತೊಣ್ಣೂರು ಅಣೆಕಟ್ಟಿಗೆ ಭೇಟಿ ನೀಡುವುದು ಸೂಕ್ತ. ನೋಡಿದ್ರಲ್ಲ, ನಮ್ಮ ರಾಜ್ಯದ 1000 ವರ್ಷಗಳ ಅಣೆಕಟ್ಟು. ಹಾಗೆ ನಿಮ್ಮೂರಿನ ಸುತ್ತಮುತ್ತಲಿನ ಪ್ರಾಚೀನ ಹಾಗೂ ಐತಿಹಾಸಿಕ ಸ್ಥಳಗಳು, ದೇವಾಲಯಗಳು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಿದ್ದೇನೆ. ವಿನೂತನ ಸುದ್ದಿಗಾಗಿ ನೋಡ್ತೀರಿ ಪ್ರಜಾಮಾರ್ಗ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.